ಹೆಲೋ ವೆಲ್ಕಮ್ ಬ್ಯಾಕ್ ಟು ಶಾಂಘವಿ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಬ್ಲಾಗ್ ಏನಂತಂದರೆ ಮದುವೆಗೆ ಎಲ್ಲ ಹೊರಟಿದ್ದೀರಿ. ಆಲ್ರೆಡಿ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ, ನಾನು ಕೂಡ ರೆಡಿ ಆಗಿದ್ದೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಏನಂತಂದರೆ ಅಕ್ಕ ರೆಂಟಲ್ ಜ್ಯುವೆಲರೀಸ್ ಒಂದಷ್ಟು ಆರ್ಡರ್ ಮಾಡಿದ್ಲು. ಅದು 3 ಡೇಸ್ಗೆ ಇರುತ್ತಲ್ವ, ಸೊ ಅದನ್ನೆಲ್ಲ ರೆಡಿ ಹೋಗಿ ತೊಗೊಂಡು ಬಂದು ನಾವಿಲ್ಲಿಂದ ಹೊರಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿದೆ. ತುಂಬ ಏನು ಲೇಟ್ ಆಗಿಲ್ಲ, ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ. ನಾವು ಹೋಗ್ತಿದ್ದೀರಿ. ಇವತ್ತು ಬಳೆಶಾಸ್ತ್ರ ಮತ್ತು ಅರಿಶಿನ ಶಾಸ್ತ್ರ ಇರುತ್ತೆ, ನಾಳೆ ರಿಸೆಪ್ಷನ್ನು ಮತ್ತು ನಾಡಿದ್ದು ಮುಹೂರ್ತ ಇರುತ್ತೆ. ತೋರಿಸ್ತೀನಿ ಬನ್ನಿ ನಿಮ್ಗೆ ಹೇಗಿರುತ್ತೆ ನಮ್ಮ ಗೌಡ್ರ ಮದುವೆ ಹೇಗಿರುತ್ತೆ ಅಂತ. ಪ್ಯಾಕಿಂಗ್ ಎಲ್ಲ ಆಗಿದೆ, ಇಷ್ಟಿದೆ ಪ್ಯಾಕಿಂಗು. ಅದರಲ್ಲಿ ನಂದು ನನ್ನ ಮಗಳಿಗೆ ಇಷ್ಟ ಇರೋದು ಇಷ್ಟೆಲ್ಲ ಒಂದಷ್ಟು ನಮ್ಮ ಅಕ್ಕಂದು ಒಂದಷ್ಟು ಪ್ಯಾಕಿಂಗ್ ಎಲ್ಲ, ಅಂದರೆ ಅವಳು ಕೆಲವೊಂದೆಲ್ಲ ಬಿಟ್ಟೋಗಿರೋದನ್ನೆಲ್ಲ ನಾನು ಪ್ಯಾಕ್ ಮಾಡ್ಕೊಂಡಿದ್ದೆ, ನಾನು ನಮ್ಮ ಮಮ್ಮಿ. ಅಲ್ಲಲ್ಲಲ್ಲಲ್ಲ ಎಲ್ಲರಿಗೂ ಡಿವೈಡ್ ಆಗುತ್ತೆ. ನಮ್ಮ ಮಮ್ಮಿದೊಂದು ಬ್ಯಾಗು, ನಮ್ಮ ಡ್ಯಾಡಿದೊಂದು ಬ್ಯಾಗು, ಆ ಥರ ಪ್ಯಾಕ್ ಮಾಡಿ ಇಟ್ಟಿದ್ದೀರಿ. ಹೋಯ್ತು ಎರಡು ಹೋಯ್ತಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ ಎಷ್ಟು ಹೋಗಿದೆ ನಮ್ಮ ಏರಿಯಾದಲ್ಲಿ ಇರಲಿಲ್ಲ. ಆಲ್ರೆಡಿ ಇವತ್ತೆಲ್ಲ ಲ್ಯಾಂಡ್ ಆಗ್ತಾ ಇದೆ. ಎಷ್ಟು ನೋಡ್ಬೋದು, ಸೌಂಡ್ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಇವಾಗ ನಮ್ಮ ಜೊತೆ ನನ್ನ ತಂಗಿನೂ ಬರ್ತಾ ಇದ್ದಾಳೆ. ಲಾಸ್ಟ್ ಮಿನಿಟಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ರೆ, ಅವಳು ಕ್ಲಾಸ್ ಇಲ್ಲ ಅಂತ ಈಗ ಲಾಸ್ಟ್ ಮಿನಿಟಲ್ಲಿ ಹೇಳಿದ್ರು. ನನ್ನ ತಂಗಿ ಕೂಡ ಬರ್ತಾ ಇದ್ದಾಳೆ. ನೋಡಿ, ನನ್ನ ತಂಗಿ ಕೂಡ ಬಂದಿದ್ದಾಳೆ. ನನ್ನ ಮಗಳು, ನಮ್ಮ ಮಮ್ಮಿ, ಡ್ಯಾಡಿ ಆಲ್ರೆಡಿ ಅಕ್ಕ. ಈ ಲಾಸ್ಟ್ ಮಿನಿಟ್ ಆದರೂ ಈ ಶಾಪಿಂಗ್ ಮಾತ್ರ ಮುಗಿಯಲ್ಲ. ಇಲ್ಲಿ ನಮ್ಮ ಮಮ್ಮಿಗೆ ಸ್ಟಿಕ್ಕರ್ ಬೇಕಂತೆ, ಕಲರ್ದು. ಸೊ ನನ್ನ ತಂಗಿ ಇಲ್ಲಿ ಫ್ಯಾನ್ಸಿ ಸ್ಟೋರಲ್ಲಿ ತೊಗೊಂಡು ಬರೋಕ್ಕೆ ಹೋಗಿದ್ದಾಳೆ. ಸಿಕ್ಕಿಲ್ವಾ? ಸ್ಟೋನ್ ಇತ್ತು, ಅದು ಬಿಟ್ರೆ ಬೇರೆದಿಲ್ಲ ಅಂತ, ಖಾಲಿಯಾಗಿದೆ ಅಂತ. ಚಿನ್ನಮ್ಮ ಗೆಟ್ ರೆಡಿ ವಿತ್ ಕಾರ್. ಲಾಸ್ಟ್ ಮಿನಿಟಲ್ಲಿ ಬರ್ತೀನಿ ಅಂತ ಡಿಸೈಡ್ ಮಾಡಿದ್ಲಲ್ಲ, ಸೊ ಅದಕ್ಕೆ ಇವಾಗ ಕಾರಲ್ಲಿ ರೆಡಿ ಆಗ್ತಾ ಇದ್ದಾಳೆ. ಇಲ್ಲೊಂದು ಚೂರು ಬ್ಲೆಂಡ್ ಮಾಡ್ಕೊಳ್ಬೇಕು, ನೀವು ಹಚ್ಕೊಳ್ಳೋದಲ್ಲ. ನಮ್ಮ ಹಸ್ಬೆಂಡು, ನಮ್ಮ ಅತ್ತೆ ಮತ್ತು ನಮ್ಮ ಅಕ್ಕನ ಬಳೆ ಶಾಸ್ತ್ರಕ್ಕೆ ಅಂತ ಕರ್ಕೊಂಡು ಬಂದಿದ್ರು. ಅವರು ಕೂಡ ಬಳೆ ಎಲ್ಲ ತೊಡ್ಸ್ಕೊಂಡು ಊಟ ಎಲ್ಲ ಮಾಡಿ ಅವರು ಕೂಡ ಹೊರಟರು. ಮಧ್ಯಾಹ್ನ ಊಟಕ್ಕೆ ಅಂತ ಕಾಳು ಸಾರು, ಮುದ್ದೆ ಮತ್ತು ಕೇಸರಿ ಬಾತ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಊಟ. ಎಲ್ಲರೂ ಮಕ್ಕಳಿಗೆ ಡಿಸ್ಕಷನ್ ಬಗ್ಗೆ ಮಾತಾಡ್ತಾಯಿದ್ರಿ. ಮರಕ್ಕಿಂತ ಮರದ್ದು ದೊಡ್ಡದಿರುತ್ತೆ, ಅದೇ ಥರನೇ ಒಂದು ಮಕ್ಳಿಗಿಂತ ಇನ್ನೊಂದು ಮಕ್ಕಳು ಆಟ ಮಾಡೋರು ಜಾಸ್ತಿ ಇರ್ತಾರೆ ಅಂತ ಇಲ್ಲೆಲ್ಲ ಡಿಸ್ಕಷನ್ ಮಾಡ್ತಾಯಿದ್ರು. ಸ್ವಲ್ಪ ನಾಯ್ಸ್ ಇರೋದ್ರಿಂದ ನಾನು ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ, ಯಾಕೆಂತಂದರೆ ತುಂಬ ನಾಯ್ಸ್ ಇತ್ತು ಇಲ್ಲಿ. ಬಡ್ಸೋಗು ಅತ್ತೆ ಕಬ್ಬು ಅಶ್ವಿನಿ ಅಂತ ನನ್ನ ಫ್ರೆಂಡ್. ಅಶ್ವಿನಿ ಇಲ್ಲ, ಇಲ್ಲಿ ಸ್ಟೋರ್ ಹಾಕಿ ಬಂದಿರ್ತಾರೆ ಇವರ. ಅಮ್ಮ ಒಂದೊಂದು ಕೊಡಿ, ತುಂಬ ಏನು ಬಂದಾಗ ಇವಾಗ ಕೊಡ್ತಾಳೆ ಬರೋದ.
ಹಾಯ್ ಹೇಳು. ವೆಲ್ಕಮ್ ಬ್ಯಾಕ್ ಟು ಶಾಂಗವಿ ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಸುಂದ್ರಿ ಬೋನ್ಸ ರೆಡಿ ಮಾಡ್ತಾ ಇದ್ದಾರೆ ಅವ್ರ ದೊಡ್ಡಮ್ಮ ಅವ್ರ ಮಗಳಿಗೆ. ಫೋಟೋ ಸೆಷನ್ ಸ್ಟಾರ್ಟ್ ಮಾಡೋದಾ? ಎಲ್ಲಿಗೋದ್ರೂ ಈ ಎಗ್ರದ್ದು ಜಿಗ್ಗೆದ್ದು ಮಾತ್ರ ನನ್ನ ಮಗಳು ಕಮ್ಮಿ ಮಾಡಿಲ್ಲ. ಇಲ್ಲಿ 5 ಥರ ತಟ್ಟೆನ ರೆಡಿ ಮಾಡ್ಕೊತಾ ಇದ್ದೀರಿ. ಇಲ್ಲೊಂದು ಅರಿಶಿನ ಇಟ್ಟು, ಅಂದರೆ ಇಲ್ಲ ಮನೆಯಲ್ಲೇ ಒಂದು ಅರಿಶಿನ ಇಟ್ಟು ಚೌಟ್ರಿಲಿ ಒಂದು ಅರಿಶಿನ ಇಡಬೇಕು ಅಂತ ಅಂದ್ಬಿಟ್ಟು ಪ್ಲೇಟ್ಸ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀರಿ. ಹುಡುಗಿನಾ ಏನು ಏನೇನು ಎತ್ತು ಕಳಿಸ್ತಾ ಇದ್ದೀರಾ? ಬಳೆ, ಕುಂಕುಮ, ಬಳೆ, ಬ್ಲೌಸ್ ಪೀಸು, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ, ಅರಿಶಿನ. ಅಶ್ವಿನಿ ನಿಂತ್ಕೊ ಹಂಗೇನೆ. ಇವಾಗ 5 ಜನ ಹೋಗೋದಾ? ಬಾಯ್ ಬಾಯ್, ಹೋಗಿ ಬನ್ನಿ. ಇಲ್ಲಿ ಅರಿಶಿನ ಶಾಸ್ತ್ರ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. 2 ಒಪಿನಿಯನ್ ಇದೆ. ಇದನ್ನು ಹೊರಗಡೆ ಮಾಡೋಣ, ಇಲ್ಲಿ ಟೈಲ್ಸ್ ಹಾಳಾಗುತ್ತೆ ಅಂತ. ಬಟ್ ಹೊರಗಡೆ ಮಾಡೋದು ಬೇಡ ಅಂತ ಒಂದು ಒಪಿನಿಯನು. ಅದಕ್ಕೆ ಡೆಕೋರೇಷನ್ ಎಲ್ಲ ಮಾಡಿದ್ದೀರಿ. ಹೊರಗಡೆ ಮಾಡೋದೋ ಇಲ್ಲ ಮಾಡೋದೋ ಅಂತ ನೋಡ್ತಾ ಇದ್ದಾರೆ. ನನ್ನ ಫೋನ್ ಅಲ್ಲಿದೆ. ನೀವೇ ನೋಡ್ಬೋದು, ತುಂಬ ಅಂದರೆ ತುಂಬ ನಾಯ್ಸ್ ಇತ್ತು. ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಏನಪ್ಪ ಇದು ಅಕ್ಕಿಲಿ ಈಗ ಬರೀತಿದ್ದಾರೆ ಅಂತ ಅಂದ್ಕೊಳ್ಬೇಡಿ. ನಮ್ಮ ಕಡೆ ಇದೊಂದು ಶಾಸ್ತ್ರ, ಇದನ್ನು ಹಸೆ ಬರೆಯೋ ಶಾಸ್ತ್ರ ಅಂತ ಕರೀತಾರೆ. ಹಸೆ ಬರೆದಾದ್ಮೇಲೆ ಅದ್ರ ಮೇಲೆ ಒಂದು ಇದು ಹಾಕಿ ಟೇಬಲ್ ಹಾಕಿ, ಆದಮೇಲೆ ವೈಟ್ ಪಟ್ಟೆ ಹಾಕಿ 4 ದಿಕ್ಕಲ್ಲೂ ಎಳ್ಳಡಿಕೆ ಬಾಳೆಹಣ್ಣು ಇಟ್ಟು ಆಮೇಲೆ ಅರಿಶಿನ ಇಕ್ಕೋದು. ಹಾಗೆ ಪ್ಲೇಟ್ಸ್ ಎಲ್ಲ ಒಂದು 5 ಥರ ಪ್ಲೇಟ್ಗಳು, ಚಕ್ಲಿ, ನಿಪ್ಪಟ್ಟು, ಬಾಳೆಹಣ್ಣು, ಎಳ್ಳಡಿಕೆ ಎಲ್ಲ ಇಕ್ಕಿ ಯಾರು ಬಂದಮೇಲೆ ಅವ್ರು ಬಂದಮೇಲೆ ಇಲ್ಲ. ಬನ್ನಿ ಬನ್ನಿ. ದಕ್ಷಿಣೆ ಕೊಡ್ಬೇಕು, ದಕ್ಷಿಣೆ ಕೊಡ್ಬೇಕು. ಎಲ್ಲದಕ್ಕೂ ತೊಂದರೆ ಆಗಿದ್ದು ಮನೆ ದೇವ್ರದ್ದು ಲೆಕ್ಕ ಹೇಳ್ಬೇಕು ಅವ್ರಿಗೆ. ಚೆನ್ನಾಗಿದೆ. ಹಂಗೆ ಈ ಕಡೆ ನೋಡಿ. ಹಾಂ, ಈ ಕಡೆ ನೋಡ್ರಿ, ಒಂದು ಫೋಟೋ ಕೊಟ್ಬಿಟ್ರಿ ಹಂಗೆ ನಂಗೆ. ಓಕೆ. ಓ ಚಲ್ಬಿಟ್ಟೇರಾ? ಕರ್ಜಿಕಾಯಿ ಹೊಟ್ಟೆ ಒಳಗಡೆ ಜಾಸ್ತಿ ಇದೆ ಅಂದ್ಬಿಟ್ಟು ನನ್ನ ತಂಗಿ ಎತ್ಕೊಂಡ್ಲು. ಅದೇ ಮೋಸ ಆಗೋಗಿದೆ ಪಾಪ. ಎಡಿಟಿಂಗ್ ನಡೀತಾ ಇದೆ ಇಲ್ಲಿ ಬಳೆ ಶಾಸ್ತ್ರದ್ದು. ನೋ ಸ್ಪೇಸಿಂಗ್ ತಾನೇ ಇದು. ಚೆನ್ನಾಗಿದ್ರೆ ನಾನು ಇಕ್ಕೊಂತೀನಿ. 2 ತಂದವಳಂತೆ, ಅದು ಮೂಗು ಇದು. ನೀವೇ ಇಟ್ಕೊಂಡು ಕೊಡಿತು ಹೆಂಗೆ ಹಾಕೊಳ್ಳೋದಿಲ್ಲ. ಈಗ ಓಪನ್ ಮಾಡಿ ಕಡೆಗೆ ಹೋಗ್ಬೇಕು. ಹೆಂಗ ಮಾಡು. ಅವಾಗ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಏನು ಅಶ್ವಿನಿ ಸುಮ್ಮನೆ ತಗೊಂಡಿದ್ದವಾಗೆಲ್ಲ ದುಡ್ಡು ಕೊಟ್ಟು. ಅಂದರೆ ಬೇರೆ ಬೇರೆ ಕಡೆ. ಇದು ಲೆಫ್ಟ್ ರೈಟಿಗೆ ಬರುತ್ತೆ. ಟೈಟ್ ಮಾಡ್ಕೊ.
ಎಷ್ಟು ಚೆನ್ನಾಗಿ ಕಾಣಿಸಿದ್ ನೋಡಿ ಅಶ್ವಿನಿಕ. ವಾವ್ ಹಿಂಗೆ ಹ್ಞೂ ಚೆನ್ನಾಗಿ ಕಾಣಿಸುತ್ತೆ.